ಹಲೋ ಟ್ರೇಡರ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾನು ಒಂದು ತಿಂಗಳ ಹಿಂದೆ ಹೇಳಿರುವ ಬ್ರೇಕ್ಔಟ್ ವಿತ್ ಇಮಿಡಿಯೇಟ್ ರಿವರ್ಸಲ್ ಸೆಟಪ್ ಪುನಃ ಹೇಳುತ್ತಿದ್ದೇನೆ. ಯಾಕೆಂದರೆ ಇದು ನನ್ನ ಫೇವ್ರೆಟ್ ಸೆಟಪ್. ನಾನು ಇದನ್ನು ಟ್ರೇಡ್ ಮಾಡಿ ತುಂಬ ಸಲ ಟ್ರೇಡ್ ಮಾಡಿದ್ದೇನೆ ಹಾಗೂ ಇದಕ್ಕಿಂತ ಹೆಚ್ಚಿನ ಹಣವನ್ನು ಗಳಿಸಿದ್ದೇನೆ. ಒಂದು ತಿಂಗಳ ಒಳಗೆ ಈ ಟ್ರೇಡಲ್ಲಿ, ಈ ಸೆಟಪ್ಪಲ್ಲಿ ಹೇಗೆ ಗಳಿಸಿದ್ದೇನೆ ಎಂದು ನೋಡೋಣ ಬನ್ನಿ. ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಈ ಸೆಟಪ್ಪಿನ ಅದ್ಭುತ ಏನೆಂದರೆ ಇದಕ್ಕೆ ರಿಸ್ಕ್ ಟು ರಿವಾರ್ಡ್ ಹಾಗೂ ಈ ಸೆಟಪ್ಪಿಗೆ ಗುಡ್ ರಿಸ್ಕ್ ಟು ರಿವಾರ್ಡ್ ಹಾಗೂ ಇದು ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದರೆ, ಈ ಸೆಟಪ್ಪು ಯಾವುದೇ ಒಂದು ಟ್ರೆಂಡ್ ಅಂದರೆ ಮಾರ್ಕೆಟ್ ಅಪ್ ಇರ್ಬೋದು. ಹೀಗೆ ಮಾರ್ಕೆಟ್ ಯಾವತ್ತೂ ಇದೇ ಸ್ಟ್ರಕ್ಚರಲ್ಲಿ ಅಪ್ ಹೋಗುತ್ತದೆ, ಇಲ್ಲ ಈ ಥರ ಡೌನ್ ಬರುತ್ತದೆ. ಇದು ಬ್ರೇಕ್ಔಟ್ ವಿತ್ ಇಮಿಡಿಯೇಟ್ ಸೆಟಪ್ ಎಲ್ಲೇ ಆಗುತ್ತೆ ಅಂತ ಹೇಳಿದ್ರೆ, ಈ ಥರ ಬ್ರೇಕ್ಔಟ್ ಆಗಿರುತ್ತದಲ್ಲ, ಇಲ್ಲಿ ಇಮಿಡಿಯೇಟ್ ಆಗುತ್ತೆ ಈ ಸೆಟಪ್ ಅಂತ ಹೇಳಿದರೆ ಟಾಪ್ನ ಹಿಡಿಬೋದು. ನೀವು ಗುಡ್ ಟ್ರೆಂಡ್ ಕ್ಯಾಪ್ಚರ್ ಮಾಡ್ಬೋದು, ಅದೇ ಇದರ ಅರ್ಥ. ಗುಡ್ ಟ್ರೆಂಡನ್ನು ಹಿಡಿಬೋದು ಈ ಸೆಟಪ್ಪಲ್ಲಿ. ಹಾಗೂ ಈ ಸೆಟಪ್ಪು 7 ದಿನಕ್ಕಿಂತ ಜಾಸ್ತಿ, ಈ ತಿಂಗಳಿನ 21 ಟ್ರೇಡಿಂಗ್ ಸೆಷನ್ನಿನ 7 ದಿನಕ್ಕಿಂತ ಜಾಸ್ತಿ ಆಗಿದೆ ಈ ಸೆಟಪ್ಪು. ಹಾಗೂ ಈ ಸೆಟಪ್ ಏನಂತ ಹೇಳಿದ್ರೆ ಓನ್ಲಿ ಬ್ರೇಕ್ಔಟ್ ಅಲ್ಲ, ಇದು ಬ್ರೇಕ್ ಡೌನ್ ಇರುತ್ತಲ್ಲ ಅಲ್ಲೂ ನೋಡ್ಬೋದು ನೀವು. ಇದನ್ನು ನಾನು ಬಿಟ್ಕಾಯಿನ್ ಚಾರ್ಟನ್ನು ಒಂದು ಎಕ್ಸಾಂಪಲ್ ಆಗಿ ಹೇಳಿಕೊಡ್ತೇನೆ. ಬಿಟ್ಕಾಯಿನ್ ಚಾರ್ಟಲ್ಲಿ ಯಾವ ಥರ ಟ್ರೆಂಡ್ ರಿವರ್ಸಲ್ ಆಗುವಾಗ ಇದೇ ಸೇಮ್ ಸೆಟಪ್ ಆಗಿತ್ತೆಂದು ಬಿಟ್ಕಾಯಿನ್ ಅಂತ ಹೇಳಿದರೆ, ನೀವು ಈ ಒಂದು ಚಾರ್ಟ್ ಪ್ಯಾಟರ್ನ್ ಟ್ರೇಡಿಂಗ್ ಮಾಡೋದು ಒಂದು ಸಲ ಕಲ್ತಿದ್ದಾರೆ, ಇಟ್ಸ್ ಲೈಫ್ ಲಾಂಗ್. ನೀವು ಬಿಟ್ಕಾಯಿನಲ್ಲಿ ಟ್ರೇಡ್ ಮಾಡ್ಬೋದು, ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ನಾನು ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಹೇಳ್ಕೊಡ್ತಿದ್ದೇನೆ. ನಾನು ಬಿಟ್ಕಾಯಿನ್ ಫಾಲೋ ಮಾಡೋದ್ರಿಂದ ನಾನು ಆ ಬಿಟ್ಕಾಯಿನಲ್ಲಿ ಯಾವಾಗ ಹೇಗೆ ಆಗಿತ್ತೆಂದು ತೋರಿಸ್ಕೊಡ್ತೇನೆ. ಏನಂತ ಹೇಳಿದರೆ, ಈ ಸೆಟಪ್ ನೋಡುವಾಗ ನಾವು ಚಾರ್ಟ್ಸಲ್ಲೇ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ನನ್ನ ಫೇವ್ರೆಟ್ ಬ್ಯಾಂಕ್ ನಿಫ್ಟಿ ಇಲ್ಲಿ ಮೊದಲೇ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋ ಶಾರ್ಟರ್ ಸ್ಪ್ಯಾನಲ್ಲಿ ಆಗಬೇಕಂತ ಹೇಳ್ಕೊಂಡು ಇದು BOF ಅಂತ ಹೇಳಿದ್ರೆ ಬ್ರೇಕ್ಔಟ್ ಫೇಲಿಯರ್ ಸೆಟಪ್ ಅಂತ ಹೇಳ್ಕೊಂಡು. ಸೊ ಇದು ಬ್ರೇಕ್ಔಟ್ ಫೇಲಿಯರ್ ಎಲ್ಲಿ ಆಗುತ್ತದೆ, ಯಾವಾಗ ಒಂದು ಮಾರ್ಕೆಟಲ್ಲಿ ನೀವು ನೋಡ್ಬೋದು. ಮಾರ್ಕೆಟಲ್ಲಿ ಈ ಥರ ಎಲ್ಲ ಒಂದು ಕಡೆ ಸೆಲ್ಲಿಂಗ್ ಆಗಿರುತ್ತದೆ, ಇಲ್ಲ ಯಾವುದೋ ಒಂದು ಕಡೆ ಈ ಥರ ಬೈಯಿಂಗ್ ಆಗಿರುತ್ತದೆ ಅಂತ ಹೇಳಿದರೆ, ಇಲ್ಲಿ ಇದೇ ಥರ ಆಗಿ ಬೈಯಿಂಗ್ ಆಗಿರುತ್ತದೆ. ಫುಲ್ ಫಾಸ್ಟ್ ಮೊಮೆಂಟಮ್ ಬಂದಿರುತ್ತದೆ. ಇಲ್ಲಾದರೆ ಎಲ್ಲೋ ಒಂದು ಕಡೆ ಸೆಲ್ಲಿಂಗ್ ಆಗಿ ಫಾಸ್ಟ್ ಮೊಮೆಂಟಮ್ ಬಂದಿರುತ್ತದೆ. ಈ ಫಸ್ಟ್ ಟೈಮ್ ಯಾವಾಗ ಮಾರ್ಕೆಟ್ ಇಲ್ಲಿಂದ ಟರ್ನ್ ಅರೌಂಡ್ ಆಗಿ ಇಲ್ಲಿ ಒಂದು ಸೆಲ್ಲಿಂಗ್ ಬಂದಿರುತ್ತದಲ್ಲ, ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರುತ್ತಲ್ಲ, ಆವಾಗ ನೀವು ಬ್ರೇಕ್ಔಟ್ ಫೇಲಿಯರ್ ಸೆಟಪ್ ಕಾನ್ಫಿಡೆನ್ಸ್ ಆಗಿ ಕೂತ್ಕೊಬೋದು, ಟ್ರೇಡ್ ಮಾಡ್ಬೋದು. ಕಾನ್ಫಿಡೆನ್ಸ್ ಆಗಿ ಟ್ರೇಡ್ ಮಾಡ್ಬೋದು ಅದನ್ನು ಬ್ರೇಕ್ಔಟ್ ಫೇಲಿಯರ್ ಸೆಟಪ್ನ. ಯಾವಾಗ ಮಾರ್ಕೆಟ್ ಇಲ್ಲಿಂದ ಒಂದು ಟರ್ನ್ ಅರೌಂಡ್, ಒಂದು ಝೋನ್ ತಿಳ್ಕೊಳ್ಳಿ, ಈ ಝೋನಿಂದ ಟರ್ನ್ ಅರೌಂಡ್ ಆಗಿರುತ್ತಲ್ಲ, ಫಸ್ಟ್ ಟೈಮ್ ಬರ್ತಾ ಇರುತ್ತಲ್ಲ, ಆವಾಗ ಬ್ರೇಕ್ ಡೌನ್ ಸೆಟಪ್ ಹೀಗೆ ಬ್ರೇಕ್ ಡೌನ್ ಆಗಿ ಇದನ್ನು ಹೋಗುತ್ತೆ ಈ ಥರ ರಿವರ್ಸಲ್. ಇದು ಏನು ಸೆಟಪ್ ಗೊತ್ತಲ್ಲ ನಿಮಗೆ, ಏನಂತ ಹೇಳಿದರೆ ನೋಡಿ, ಯಾವ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೋ, ಇಲ್ಲಿ ನೋಡಿ ಇದೇನೋ ಹೇಳ್ಕೊಡ್ತಿದ್ದೀನಿ ಆ ಸೆಟಪ್ ಹೇಗೆ ಅಂತ. ಯಾವ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೋ ಆ ಕ್ಯಾಂಡಲಿನ ಲೋ ಅದೇ ಇಮಿಡಿಯೇಟ್ ಕ್ಯಾಂಡಲಲ್ಲಿ ತೆಗೆಯುತ್ತೆ, ಅದು ಬ್ರೇಕ್ಔಟ್ ಫೇಲಿಯರ್ ಸೆಟಪ್. ಇದು ಇಲ್ಲ ಅಂತ ಹೇಳಿದರೆ ಏನಾಗುತ್ತದೆ ಅಂತ ಹೇಳಿದರೆ, ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆದಮೇಲೆ ಇಲ್ಲಿ ಒಂದು ಡೋಜಿ ಆಗುತ್ತದೆ. ಡೋಜಿ ಫಾರ್ಮೇಷನ್ ಆದಮೇಲೆ, ಡೋಜಿ ಅಂದರೆ ಇದೇ ಥರ ಇಂಡಿಸಿಸಿವ್ ಕ್ಯಾಂಡಲ್ ಅಂತಾರೆ. ಈ ಕ್ಯಾಂಡಲ್ ಆಗುತ್ತದೆ ಇಲ್ಲಿ. ಆ ಕ್ಯಾಂಡಲಿನ ಲೋ ಬ್ರೇಕ್ ಆದರೂ ಅದು ವ್ಯಾಲಿಡ್ ಇರುತ್ತದೆ. ಯಾವುದೇಳಿ ಬ್ರೇಕ್ಔಟ್ ಫೇಲಿಯರ್ ಸೆಟಪ್. ಸೊ ಬನ್ನಿ, ನಾನು ಇದನ್ನು ಇಲ್ಲಿ ನೋಡ್ಬೋದು ನೀವು, ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ. ಹಾಗೆ ಇಲ್ಲಿ ಆಗಿರೋದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಪ್ರೀವಿಯಸ್, ಇಲ್ಲಿಂದ ನೋಡಿ, ಇಲ್ಲಿ ನೀವು ಏನು ಹೇಳಿರ್ತೀನಿ, ಇಲ್ಲಿಂದ ಸೆಲ್ಲಿಂಗ್ ಆಗಿರುತ್ತದಲ್ಲ, ಇಲ್ಲಿ ಎಲ್ಲ ಇದು ಸೆಲ್ಲಿಂಗ್ ಝೋನ್. ಸೊ ಈ ಝೋನ್ ಹತ್ರ ಬಂದಾಗ ಮಾರ್ಕೆಟ್ ಯಾವ ಥರ ಆಗಿದೆ, ಬ್ರೇಕ್ಔಟ್ ಫೇಲಿಯರ್ ಸೆಟಪ್ ಆಗಿದೆಯಾ ನೋಡೋಣ. ಲೈನ್ ಹಾಕಿರ್ತೀನಿ, ಇಲ್ಲಿ ನೋಡಿ ಫಸ್ಟ್ ಟೈಮ್ ಬರ್ತಾ ಇರುತ್ತೆ ಇದು ಈ ಪೀರಿಯಡಲ್ಲಿ, ಮತ್ತು ಯಾವಾಗೂ ಬರ್ತಿರಲ್ಲ. ಇಲ್ಲಿ ಬಿಟ್ಟರೆ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರುತ್ತದೆ. ಏನಾಯ್ತು, ಇಲ್ಲಿ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆಗಿದ್ದು ಇಮಿಡಿಯೇಟ್ ಕ್ಯಾಂಡಲ್, ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಯಿತು ನೋಡಿ. ಲೋ ಬ್ರೇಕ್ ಆಗ್ತಾ ಇದ್ದಾಗೆ ನೋಡಿ ಏನಾಯಿತು. ಅದಕ್ಕೆ ಏನು ಹೇಳಿ ಗುಡ್ ಟ್ರೆಂಡ್ ಕ್ಯಾಪ್ಚರ್ ಆಯ್ತಲ್ವಾ. ಇಲ್ಲಿ 1:3 ಅಲ್ಲ 1:6 ಕ್ಯಾಪ್ಚರ್ ಆಗಿದೆ. ನಾನು ಇಲ್ಲಿ ಏನು ಹೇಳಿದ್ದೆ, ಗುಡ್ ಟ್ರೆಂಡ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಅಂತ ಹೇಳ್ಕೊಂಡು. ಇದೇ ಗುಡ್ ಟ್ರೆಂಡ್ ಕ್ಯಾನ್ ಬಿ ಕ್ಯಾಪ್ಚರ್ಡ್. ಇಲ್ಲಿ ನೋಡಿ ಟ್ರೇಡರ್ಸ್, ಇಲ್ಲೂ ನೋಡಿ ಇದೇ ಥರ ಆಗಿತ್ತು. ಇದು ಹಾಗೆ ಇಲ್ಲಿ ಪ್ರೀವಿಯಸ್ ಸೆಲ್ಲಿಂಗ್ ಇತ್ತು, ಇದು ಫಸ್ಟ್ ಟೈಮ್ ಬಂತು. ಇಲ್ಲಿ ಫಸ್ಟ್ ಟೈಮ್
ಸೊ ಏನಾಯಿತು, ಗುಡ್ ಟ್ರೆಂಡ್. ಇಲ್ಲಿ ಗುಡ್ ಟ್ರೆಂಡ್ ಅಲ್ಲ, ಸ್ಮಾಲರ್ ಟ್ರೆಂಡ್ ಕ್ಯಾಪ್ಚರ್ ಆಯಿತು. ಇದೇ ಥರ ಇದು ನೋಡಿ, ಈ ಝೋನು ಮಿನಿಮಮ್ ಒಂದು 2 ಸರಿ ವ್ಯಾಲಿಡ್ ಇರುತ್ತೆ. ಇದು ಫಸ್ಟ್ ಟೈಮ್ ಆಗಿತ್ತು, ಇದು ಸೆಕೆಂಡ್ ಟೈಮ್ ಮತ್ತೆ ಬಂತು. ಇಲ್ಲಿ ಏನಾಯಿತು, ಡೌನ್ಫಾಲ್. ಇದೇ ಥರ ಹಲವಾರು ಟೈಮ್ ಆಗಿರುತ್ತದೆ, ಹಲವಾರು ಟೈಮ್. ಇವತ್ತಿನ ದಿನ ನಾನು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿರ್ತೇನೆ, ಸೇಮ್ ಸೆಟಪ್. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ, ಬ್ರೇಕ್ಔಟ್ ಫೇಲಿಯರ್ ಸೆಟಪ್. ನೋಡಿ, ಬ್ರೇಕ್ಔಟ್ ಆಯಿತು. ಇದು ಬ್ರೇಕ್ಔಟ್ ಆದಮೇಲೆ ಇಲ್ಲೇನಾಯಿತು, ನೆಕ್ಸ್ಟ್ ಕ್ಯಾಂಡಲ್, ಇದು ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಲಿಲ್ಲ, ಆದರೆ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆಯಿತು. ಬ್ರೇಕ್ ಆಗಿ ಅಪ್ ಹೋಗಿದೆ. ಆದರೆ ಇದನ್ನು ಅಡ್ವಾಂಟೇಜನ್ನು ನಾನು ಪ್ರೀಮಿಯಂ ಚಾರ್ಟಲ್ಲಿ ಹೇಳಿಕೊಡ್ತೇನೆ. ಇದು ಪ್ರೀಮಿಯಂ ಚಾರ್ಟಲ್ಲಿ ಅಂತ ಹೇಳಿದರೆ ಇದು 22,500 2250 ಇದಕ್ಕೆ ಪ್ರೀಮಿಯಂ ಚಾರ್ಟಲ್ಲಿ ಹೇಳಿಕೊಡ್ತೇನೆ. ನೋಡಿ, ಇವಾಗ ತಿಳಿದುಕೊಳ್ಳಿ. ಮುಂದೆ ಬರುವ ಸೀರೀಸಲ್ಲಿ ನಾನು ಹೇಳಿಕೊಡ್ತೇನೆ ಅದು ಪ್ರೀಮಿಯಂ ಚಾರ್ಟ್ ಅಂದರೆ ಹೇಗೂ, ಪ್ರೀಮಿಯಂ ಚಾರ್ಟಲ್ಲಿ ಬ್ರೇಕ್ಔಟ್ ಫೇಲಿಯರ್ನ ಹೇಗೆ ಟ್ರೇಡ್ ಮಾಡ್ಬೋದು, 1:5 ರಿಸ್ಕ್ ಟು ರಿವಾರ್ಡ್ ಹೇಗೆ ತೊಗೊಳ್ಬೋದು ಅಂತ ಹೊಸದಾಗಿ ಟ್ರೇಡ್ ಮಾಡೋರಿಗೆ 22,550 ಕಾಲ್. ನಾನು ಯಾವಾಗೂ ಬ್ರೇಕ್ಔಟ್ ಫೇಲಿಯರ್ ಆಗುತ್ತಲ್ಲ ಆವಾಗ ಎಟ್ ದ ಮನಿ ಯಾವುದಿರುತ್ತೆ ಅಂದರೆ ಇದ್ರ ಹತ್ತಿರ ಸ್ಟ್ರೈಕ್ ಯಾವುದಿರುತ್ತೆ ಅದನ್ನು ಚೂಸ್ ಮಾಡ್ತೀನಿ. ಇಲ್ಲಿ ಚೂಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ 22,550 ಆಯಿತಾ. ನೋಡಿ, ಸಮಯ ಇದು ಬ್ರೇಕ್ಔಟ್ ಆಗಿದೆ 230 ಕ್ಯಾಂಡಲ್. ನೋಡಿ, ಒಂದು ಸತಿ ಎಂಟರ್ ಆದರೆ ಇದನ್ನು 23 ರುಪೀಸಿಗೆ ಇದು ಕ್ಯಾಂಡಲ್ ಮೇಲೆ ಹೈ ಸ್ಟಾಪ್ ಲಾಸ್ ಕೊಟ್ಟಿದ್ದಿದ್ರೆ ಹೇಗೆ ಆಗ್ತಿತ್ತು ಅಂತ. ಆರಾಮ್. ಎಷ್ಟು ಪಾಯಿಂಟ್ಸ್ ಇಲ್ಲಿ, 6 ಪಾಯಿಂಟ್ಸಿಗೆ 23 ಪಾಯಿಂಟ್ಸ್ ರಿವಾರ್ಡ್. ಇಲ್ಲಿ ನೋಡಿ, ಈ ಕ್ಯಾಂಡಲ್ ನಾನು ಯಾವಾಗೂ ಬ್ರೇಕ್ಔಟ್ ಫೇಲಿಯರ್ ಆದಮೇಲೆ ಪುಲ್ ಬ್ಯಾಕಿಗೆ ವೇಟ್ ಮಾಡ್ತೀನಿ, ಪುಲ್ ಬ್ಯಾಕ್ ಆದಮೇಲೆ ಎಂಟರ್ ಆಗ್ತೀನಿ ಅಂತ ಹೇಳಿದರೆ ಬ್ರೇಕ್ಔಟ್ ಆಯ್ತು, ಇದು ಬ್ರೇಕ್ಔಟ್ ಫೇಲಿಯರ್ ಆಯ್ತು ಇಲ್ಲಿ. ಆಮೇಲೆ ಒಂದು ಪುಲ್ ಬ್ಯಾಕ್ ಬರುತ್ತೆ, ಪುಲ್ ಬ್ಯಾಕ್ ಆದಮೇಲೆ ಎಂಟರ್ ಮಾಡ್ತೀನಿ, ಈ ಝೋನ್ ಎಂಟರ್ ಆಗ್ತೀನಿ, ಆ ಪುಲ್ ಬ್ಯಾಕ್ ಕ್ಯಾಂಡಲ್ ಹೈನ ಸ್ಟಾಪ್ ಲಾಸ್ ಕೊಡ್ತೀನಿ. ಯಾವತ್ತೂ ಇದು ನನ್ನ ಸೆಟಪ್, ನಾನು ಹೀಗೆ ಫಾಲೋ ಮಾಡೋದು, ಹೀಗೆ ಟ್ರೇಡ್ ಮಾಡೋದು. ಸೊ ಇಲ್ಲಿ ನೋಡಿ ಅಂತ ಹೇಳಿದರೆ ಇದು ಪುಲ್ ಬ್ಯಾಕ್, ಇಲ್ಲಿ ಎಂಟ್ರಿ ಪ್ರೈಸ್, ಇದು ಸ್ಟಾಪ್ ಲಾಸ್ ಒಂದು ಹತ್ತಿರ ಬಂದಿತ್ತು, ಅಲ್ಲಿಂದ ರಿವರ್ಸ್ ಆಗಿದೆ. ಈ ಥರ ಇದು ಒಂದು ಸೆಟಪ್. ಹಾಗೆ ನಾನು ಇವಾಗ ನಿಮಗೆ ಒಂದು ಬಿಟ್ಕಾಯಿಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದರೆ ನಾನು ಅದನ್ನು ಫಾಲೋ ಮಾಡ್ತೀನಿ, ನೋಡ್ತಾ ಇರ್ತೀನಿ ಈ ಸೆಟಪ್ ಅದರಲ್ಲಿ ವರ್ಕ್ ಆಗಿದೆಯಾ ಇಲ್ವಾ ಹೇಗೆ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ನಾನು ಬಿಟ್ಕಾಯಿನಲ್ಲಿ ಹೇಗೆ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ, ಏನು ಹೇಳಿದ್ದೆ ಹೇಳಿ, ಯಾವಾಗ ಅದು ಒಂದು ಲೆವೆಲಿಂದ ಸಡನ್ನಾಗಿ ಅಪ್ ಮೂವ್ ಬಂದಿರುತ್ತೆ, ಇಲ್ಲ ಸಡನ್ನಾಗಿ ಇಲ್ಲಿ ನೋಡಿ ನೀವೇನಾಗಿದೆ ಹೇಳಿ, ಇಲ್ಲಿಂದ ಅಪ್ ಮೂವ್ ಬಂದಿದೆ ಅಲ್ಲ ಸಡನ್ನಾಗಿ. ನೋಡಿ ಎಷ್ಟು % ಅಪ್ ಮೂವ್ ಬಂದಿದೆ, 430 ಟೈಮ್ಸ್ ಆಯಿತಾ. ಓಕೆ, ಸೊ ಇವಾಗ ಮಾರ್ಕೆಟ್ ಫಸ್ಟ್ ಟೈಮ್ ಬರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದೆ ನಾನು ಇವಾಗ, ಇಲ್ಲಿ ಹೇಳಿದ್ನಲ್ಲ ನೋಡಿ ಟ್ರೇಡರ್ಸ್, ಏನು ಹೇಳಿದ್ದೆ ಇಲ್ಲಿ, ಫಸ್ಟ್ ಟೈಮ್ ಯಾವಾಗ ಬರ್ತಾ ಇರುತ್ತೋ ಆ ಝೋನಲ್ಲಿ ನಾವು ಬೈಯಿಂಗ್ ನೋಡಬೇಕು, ಬೈಯಿಂಗ್ ಆಪರ್ಚುನಿಟಿ ನೋಡಬೇಕು. ಇಲ್ಲಿ ಏನು ಹೇಳಿದ್ದೆ ನೋಡಿ, ಫಸ್ಟ್ ಟೈಮ್ ಈ ಝೋನಿಗೆ ಬರ್ತಾ ಇರ್ಬೇಕಾದ್ರೆ ಬ್ರೇಕ್ ಡೌನ್ ಫೇಲಿಯರ್ ಸೆಟಪ್ ನೋಡಬೇಕು ಅಂತ. ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂತ ತಿಳ್ಕೊಂಡು, ಫಸ್ಟ್ ಟೈಮ್ ಬರ್ತಾ ಇರುತ್ತೆ, ಇದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರುತ್ತೆ. ಇಲ್ಲಿ ಏನಾಗಿದೆ, ಕನ್ಸಾಲಿಡೇಟ್ ಆಗಿದೆ, ಇದು ಬ್ರೇಕ್ ಡೌನ್ ಆಗಿದೆ. ಆಮೇಲೆ ಏನಂತ ಹೇಳಿದರೆ ಡೋಜಿ, ಆಮೇಲೆ ನೋಡಿ ಏನಾಗಿದೆ, ಇದೇ ಈ ಕ್ಯಾಂಡಲ್ ಸ್ಟಿಕ್ಕಿನ ಕೆಪ್ಯಾಸಿಟಿ. ನೀವು ಒಂದು ಸತಿ ಕಲ್ತ್ರೆ ಯಾವುದಾದ್ರೂ ಮಾರ್ಕೆಟನ್ನು ಟ್ರೇಡ್ ಮಾಡ್ಬೋದು, ಹೆಂಗಾದರೂ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಯಾರಾದರೂ 2020 ಮಿಸ್ ಮಾಡಿದರೆ ಈ ಟ್ರೆಂಡನ್ನು ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದಿತ್ತು. ಇದು ಟರ್ನ್ ಅರೌಂಡ್ ಸೆಟಪ್. ಯಾವುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತಲ್ಲ ಅಲ್ಲಿ ಮಾರ್ಕೆಟಲ್ಲಿ, ಆ ಸ್ಟಾಕಲ್ಲಿ ನೀವು ಈ ಸೆಟಪ್ ಆದಾಗ ಜಸ್ಟ್ ಇನ್ವೆಸ್ಟ್ ಮಾಡಿ ಕೂತ್ಕೊಂಬಿಡಿ, ವೆಲ್ತ್ ಕ್ರಿಯೇಟ್ ಮಾಡ್ತೀರಾ. ಇದು ಈ ಸೆಟಪ್ಪಿನ ಕೆಪ್ಯಾಸಿಟಿ. ಸೊ ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಕಮೆಂಟ್, ಶೇರ್ ಮಾಡಿ, ಸೊ ದ್ಯಾಟ್ ಈ ಥರ ಕಾಮನ್ ಆಗಿರೋ ಸೆಟಪ್ಸ್ನ ನಾನು ಸ್ಮಾಲ್ ವಿಡಿಯೋ ಮುಖಾಂತರ ನಿಮಗೆ ತುಂಬ ಶೇರ್ ಮಾಡಲಿಕ್ಕೆ ಆಗುತ್ತದೆ ಅಂತ. ಥ್ಯಾಂಕ್ ಯು.